ಫೇಸ್ ಮಧ್ಯೆ ಒಂದು ಲೈನ್ ಇದೆ, ಆ ಲೈನ್ ನ ಯಾವತ್ತೂ ಕ್ರಾಸ್ ಮಾಡಬಾರ್ದು. ವಯಸ್ಸಿನ ವಿಷಯದಲ್ಲಿ ನಾನು ಫ್ಯಾಮಿಲಿನ ನೋಡ್ತಾ ಇರುತ್ತೆ, ನೀನು ಎಚ್ಚರಿಕೆಯಿಂದ ಇದು ಮಾಡಬೇಕು. ವಯಸ್ಸಾಗಿದೆ ನಿಮಗೆ? ಒಂದ್ಸಲ ಹೇಳ್ತೀನಿ, ಎರಡ್ ಸಲ ಹೇಳ್ತೀನಿ, ಮೂರನೇ ಸಲನೂ ತಿದ್ಕೊಂಡಿಲ್ಲ ಅಂದ್ರೆ ನನ್ಗೊಂದು ಭಾಷೆ ಇದೆ, ಅದ್ರಲ್ಲಿ ಹೇಳ್ತೀನಿ. ಅದು ಯಾವ ಭಾಷೆಯಲ್ಲಿ ಹೇಳ್ತೇನೆ ನೋಡ್ತೀನಿ. ಹೇಳ್ತೀನಿ ನಾನು, ನನ್ನ ಭಾಷೆ ನಿಂಗೆ ಇನ್ನೂ ಗೊತ್ತಿಲ್ಲ, ಹೇಳ್ತೀನಿ ನಾನು, ಅದು ಅರ್ಥ ಮಾಡ್ತೀನಿ. ವಯಸ್ಸಾಗಿರೋರೆಲ್ಲ ಬಂದ್ಬಿಟ್ಟಿದ್ರಿ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಹಾಯ್, ಬಿಗ್ ಬಾಸ್ ಮನೆಯಲ್ಲಿ ಈಗ ಕಳಪೆ ಮತ್ತು ಉತ್ತಮ ಎನ್ನುವ ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಗಿಲ್ಲಿ ಮತ್ತು ಚೈತ್ರ ಅವರ ಜಗಳ ತುಂಬ ಜೋರಾಗಿದೆ. ಕೊನೆಗೆ ಈ ವಾರ ಗಿಲ್ಲಿಯನ್ನೇ ಕಳಪೆ ಅಂತ ಕೊಟ್ಟಿದ್ದಾರೆ. ಏನು ಜಗಳ, ಹಾಗೆ ಏನು ಕಾರಣವನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಹಾಗೆ ನಿಮ್ಮ ಪ್ರಕಾರ ಯಾರಿಗೆ ಕಳಪೆ ಸಿಗಬೇಕಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಹೌದು, ಈ ವಾರ ಕಳಪೆ ಮತ್ತು ಉತ್ತಮ ಎನ್ನುವ ಆಕ್ಟಿವಿಟಿ ಏನಿದೆ ಅದರಲ್ಲಿ ಅಶ್ವಿನಿ ಅವರು ಮೊದಲಿಗೆ ಹೋಗ್ತಾರೆ. ಅಶ್ವಿನಿ ಅವರು ಕೊಟ್ಟಿರುವ ಕಾರಣ ಇಷ್ಟೇ: ನಮ್ಮ ವಿಚಾರ ನಿಮ್ಮ ಪ್ರಚಾರ ಆಗಬಾರ್ದು. ನಿಮ್ಮ ನಡುವೆ ಏನೇ ವಿಚಾರ ಬಂದರೂ ಅದನ್ನು ನೀವು ಎಲ್ಲರಿಗೂ ಹೇಳ್ತೀರಿ. ನಾವು ಏನೂ ಮಾತಾಡಿಲ್ಲ ಅಂದರೂ ನೀವೇ ಅದರ ಬಗ್ಗೆ ಮಾತಾಡ್ತೀರಿ ಅಂತ ಅಶ್ವಿನಿ ಅವರು ಗಿಲ್ಲಿ ಅವರಿಗೆ ಈ ಕಾರಣ ಕೊಟ್ಟು ಅವರಿಗೆ ಕಳಪೆ ಅಂತ ಹೇಳ್ತಾರೆ. ಹಾಗೆ ರಘು ಅವರು ಗಿಲ್ಲಿಗೆ ಕಳಪೆ ಕೊಡ್ತಾರೆ. ಕಾರಣ ಯಾರಿಗೆ ಆದರೂ ಒಂದು ಪರ್ಸ್ನಲ್ ಅಂತ ಸ್ಪೇಸ್ ಅನ್ನೋದರ ಮಧ್ಯೆ ಒಂದು ಲೈನ್ ಇರುತ್ತೆ. ಆ ಲೈನ್ ಯಾರು ಕ್ರಾಸ್ ಮಾಡಿ ಮಾತಾಡಬಾರ್ದು. ಗಿಲ್ಲಿಗೆ ನಾನು ಹೇಳಿದ್ದೇನೆ, ಪರ್ಸ್ನಲ್ ವಿಚಾರವನ್ನು ಮಾತಾಡಬೇಡ, ಹಾಗೆ ಕಾಮಿಡಿ ಮಾಡಬೇಡ, ನೀನು ಅದನ್ನೇ ಮಾಡ್ತಾ ಇದ್ದೀಯ, ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ ಅಂತ ಹೇಳಿ ಈ ಕಾರಣಕ್ಕೆ ನಾನು ಗಿಲ್ಲಿಗೆ ಕಳಪೆ ಕೊಡ್ತೀನಿ ಅಂತ ರಘು ಅವರು ಹೇಳ್ತಾರೆ. ಇವರೆಲ್ಲ ಆದಮೇಲೆ ಚೈತ್ರ ಅವರು ಬರ್ತಾರೆ. ಗಿಲ್ಲಿ, ವಯಸ್ಸು ಅಂತ ಬಂದಾಗ ನನಗೆ ನಿನಗಿಂತ ಜಾಸ್ತಿ ವಯಸ್ಸಾಗಿದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಪ್ರೋಗ್ರಾಮನ್ನು ನೋಡ್ತಾ ಇರ್ತಾರೆ, ಅವರಿಗೂ ಅನ್ನಿಸ್ಬಾರ್ದು ಏನು ಇವ ಈ ರೀತಿ ಮಾತಾಡ್ತಾ ಇದ್ದಾನೆ, ಅದಕ್ಕೆ ನೀನು ರೆಸ್ಪೆಕ್ಟ್ ಕೊಟ್ಟು ಸರಿಯಾಗಿ ಮಾತಾಡು, ನಾನು ಬಂದ ದಿನದಿಂದ ಹೇಳ್ತಾ ಇದ್ದೀನಿ ಅಂತ ಗಿಲ್ಲಿಗೆ ಚೈತ್ರ ಅವರು ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ಸಂದರ್ಭದಲ್ಲಿ ಗಿಲ್ಲಿ ಅವರು, ಅಂದರೆ ನಿಮಗೆ ವಯಸ್ಸಾಗ್ಬಿಟ್ಟಿದೆಯಾ, ಅಂದರೆ ನೀವು ನನಗೆ ವಯಸ್ಸಾಗ್ಬಿಟ್ಟಿದೆ ಅಂತ ಹೇಳ್ತಿದ್ದೀರಾ ಅಂತ ಗಿಲ್ಲಿ ಕೇಳಿದಾಗ, ನಾನು ಒಂದು ಸಲ ಹೇಳ್ತೀನಿ, 2 ಸಲ ಹೇಳ್ತೀನಿ, 3ನೇ ಸಲನೂ ತಿದ್ಕೊಳ್ಳಿಲ್ಲ ಅಂದರೆ ನನಗೊಂದು ಭಾಷೆ ಇದೆ, ಅದರಲ್ಲಿ ಹೇಳ್ತೀನಿ ಅಂತ ಗಿಲ್ಲಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಅವಾಗ ಗಿಲ್ಲಿ ಹೇಳ್ತಾನೆ, ನೀನು ಹೇಳ್ದಲ್ಲ, ನಾನು ನೋಡ್ತೀನಿ ನೀನು ಯಾವ ಭಾಷೆಯಲ್ಲಿ ಹೇಳ್ತೀಯ ಅಂತ ನಾನು ನೋಡ್ತೀನಿ. ಆಗ ಚೈತ್ರ ಅವರು ಹೇಳ್ತಾರೆ, ಮಾತಾಡೋಕೆ ಟೈಮ್ ಬರುತ್ತೆ ಆವಾಗ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಏನ್ರಿ ಈ ಮನೆಯಲ್ಲಿ ಎಲ್ಲರೂ ವಯಸ್ಸಾಗೋರೆ ಬಂದ್ಬಿಟ್ಟಿದ್ದಾರೆ ಅಂತ ಗಿಲ್ಲಿ ಅವರು ಕಾಮಿಡಿ ಮಾಡ್ತಾ ಇದ್ದಾರೆ. ಆವಾಗ ಕ್ಯಾಪ್ಟನ್ ಅಭಿ ಅವರು ಸುಮ್ಮನೆ ಇರು ಗಿಲ್ಲಿ ಅಂತ ಅವರಿಗೆ ಹೇಳ್ತಾರೆ. ಈ ರೀತಿ ಎಲ್ಲರೂ ಗಿಲ್ಲಿಗೆ ಕಳಪೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಈ ವಾರ ಉತ್ತಮ ರಘು ಅವರಿಗೆ ಸಿಕ್ಕಿದೆ ಅಂತ ಮಾಹಿತಿ ಬಂದಿದೆ. ನಿಮ್ಮ ಪ್ರಕಾರ ಯಾರಿಗೆ ಕಳಪೆ ಮತ್ತು ಉತ್ತಮ ಯಾರಿಗೆ ಬರಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.